ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ವಾಸ್ತುವಿನಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ, ಮನೆಯಲ್ಲಿರುವ ಸಂಬಂಧಗಳು ಚೆನ್ನಾಗಿರ್ತದೆ ಅಂತ ನಂಬಲಾಗುತ್ತದೆ. ಇಲ್ಲಿ ಕೆಲವೊಂದು ವಾಸ್ತು ಪ್ಲ್ಯಾಂಟ್ಗಳನ್ನ ಇಡೋದ್ರಿಂದ ಮನೆಯಲ್ಲಿ ಹೆಲ್ತ್, ವೆಲ್ತ್, ಪ್ರಾಸ್ಪರಿಟಿ, ಹ್ಯಾಪಿನೆಸ್ ಎಲ್ಲ ಚೆನ್ನಾಗಿರುತ್ತೆ. ಅವು ಯಾವಂತ ನೋಡೋಣ ಬನ್ನಿ. ಮೊದಲನೇದಾಗಿ ತುಳಸಿ ಒಂದು ಪವಿತ್ರವಾದಂಥದ್ದು. ವಾಸ್ತು ಪ್ರಕಾರ ಶುದ್ಧ ಮತ್ತು ಮಂಗಳಕರ. ಇದನ್ನು ಮನೆಯ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಈ ಗಿಡ ಸದಾ ಹಸಿರಾಗಿರುವಂತೆ ನೋಡ್ಕೋಬೇಕು. ಸರಿಯಾದ ಟೈಮಲ್ಲಿ ನೀರು ನಿಡಿ ಎಲ್ಲ ನೋಡಿಕೊಂಡ್ರೆ ತುಳಸಿ ಚೆನ್ನಾಗಿರುತ್ತೆ. ಒಂದು ವೇಳೆ ತುಳಸಿ ಒಣಗೋಗಿದೆ ಅಂದರೆ ಅರ್ಥ ಮಾಡ್ಕೋಬೇಕು, ಏನೋ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಪ್ರವೇಶ ಮಾಡಿದೆ ಅಂತ. ತಕ್ಷಣಕ್ಕೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೊಸ ತುಳಸಿಯನ್ನಾದರೂ ತಗೊಂಡು ಬಂದು ಹಾಕಬೇಕು. ಇದನ್ನು ತಪ್ಪಿಸಬಾರ್ದು. ನಂತರ ಬಿದಿರು ಸಸ್ಯ ಅದೃಷ್ಟವನ್ನು ತರುತ್ತದೆ ಮತ್ತು ಮನೆಯವರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗುತ್ತದೆ. ಬಿದಿರನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಬಿದಿರು ನಿಮಗೆ ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮೇಜಿನಲ್ಲಿ, ಆಫೀಸ್ನಲ್ಲಿ ಎಲ್ಲಾದ್ರೂ ಬಿದಿರು ಸಸ್ಯನ ಬೆಳೆಸಬಹುದು. ಅದಾದ ನಂತರ ಮನಿ ಪ್ಲ್ಯಾಂಟ್. ಇದಂತೂ ಎಲ್ಲರೂ ಮನೆಯಲ್ಲಿ ಸಾಮಾನ್ಯವಾಗಿರುತ್ತೆ. ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಈ ಮನಿ ಪ್ಲ್ಯಾಂಟ್ ಚೆನ್ನಾಗಿ ಅಭಿವೃದ್ಧಿ ಆದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅಂತ ನಂಬಲಾಗುತ್ತದೆ. ಮನಿ ಪ್ಲ್ಯಾಂಟ್ ಎಲ್ಲರೂ ಬೆಳೆಸಬಹುದು. ಇದಾದ ನಂತರ ಪೀಸ್ ಲಿಲ್ಲಿ, ಶಾಂತಿ ಲಿಲ್ಲಿ. ಇದು ಪ್ರೀತಿ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಇದನ್ನು ಮಲಗುವ ಕೋಣೆಯಲ್ಲಿ ಇಡುವುದರಿಂದ ಕೆಟ್ಟ ಕನಸು ಮತ್ತು ನಿದ್ರಾಹೀನತೆಯನ್ನು ದೂರ ಮಾಡಬಹುದು. ರೂಮಿನ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಬಹುದು. ಇದನ್ನು ಇಡೋದ್ರಿಂದ ದಾಂಪತ್ಯದಲ್ಲೂ ಸಾಮರಸ್ಯವಿರುತ್ತದೆ ಅಂತ ನಂಬಲಾಗುತ್ತದೆ. ಇದು ಸ್ನೇಕ್ ಪ್ಲ್ಯಾಂಟ್ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೋಣೆ ಒಳಗಿನ ಹಾನಿಕಾರಕ ವಿಷವನ್ನು ತೊಡೆದು ಹಾಕುತ್ತದೆ ಮತ್ತು ಆಕ್ಸಿಜನ್ ಅನ್ನು ಹೆಚ್ಚಿಸುತ್ತದೆ. ಇದನ್ನು ದಕ್ಷಿಣ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಿಸಬಹುದು. ನಂತರ ಸೇವಂತಿಗೆ ಸಸ್ಯ ಮನೆಗೆ ಸಂತೋಷ, ಹೊಳಪು ಮತ್ತು ಆಶಾವಾದವನ್ನು ತರುತ್ತದೆ. ಇದನ್ನು ಬಾಗಿಲಲ್ಲಿ ಇರಿಸುವುದರಿಂದ ಧನಾತ್ಮಕ ಶಕ್ತಿ ಯಾವಾಗಲೂ ಒಳಗೆ ಬರುತ್ತದೆ ಅಂತ ನಂಬುತ್ತಾರೆ. ನಂತರ ಅಲೋವೆರಾ ಸಸ್ಯ ಮನೆಯಲ್ಲಿ ಆಮ್ಲಜನಕ ಮಟ್ಟವನ್ನು ಸುಧಾರಿಸುತ್ತದೆ. ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೂಡಿಸುತ್ತದೆ. ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಬಹುದು. ಮಾರಿಗೋಲ್ಡನ್ನು ಪ್ರವೇಶ ದ್ವಾರದಲ್ಲಿ ಇಡುವುದರಿಂದ ಅದೃಷ್ಟ ತರಲು ಸಹಾಯ ಮಾಡುತ್ತದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಹಣಕಾಸಿನ ಹರಿವು ಚೆನ್ನಾಗಿರುತ್ತದೆ ಅಂತ ನಂಬಲಾಗುತ್ತದೆ. ಇದನ್ನು ಒಂದು ಪಾಟಲ್ಲಿ ಬೆಳೆಸಬಹುದು. ನಂತರದ ಸಸ್ಯ ಹೈಬಿಸ್ಕಸ್ ದಾಸವಾಳ ಒಂದು ಉತ್ತಮವಾದ ವಾಸ್ತು ಸಸ್ಯವಾಗಿದೆ. ಇದು ಸಕಾರಾತ್ಮಕ ಶಕ್ತಿಯನ್ನು ಹರಡಲು ಸಹಾಯ ಮಾಡುತ್ತದೆ. ಮಂಗಳ ದೋಷವೇನಾದರೂ ಇದ್ದರೆ ಹೈಬಿಸ್ಕಸ್ ಬೆಳೆಸಬಹುದು. ಬಿಳಿ ದಾಸವಾಳ ಇರೋದರಿಂದ ಮಂಗಳ ದೋಷ ನಿವಾರಣೆಯಾಗುತ್ತದೆ ಮತ್ತು ಕೂದಲಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ದಾಸವಾಳ ಒಂದು ಅತ್ಯುತ್ತಮವಾದ ಸಸ್ಯ. ಇದು ಮಲ್ಲಿಗೆ ಗಿಡ ಮನೆಯಲ್ಲಿರುವುದರಿಂದ ಅದರ ಸುವಾಸನೆಯಿಂದ ಮನಸ್ಸಿಗೆ ಮುದ ನೀಡುತ್ತದೆ. ಅದರ ಸುವಾಸನೆಯಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ತುಂಬುವಂತೆ ಮಾಡುತ್ತದೆ. ಮಲ್ಲಿಗೆ ಮನೆಯಲ್ಲಿ ಇರುವುದರಿಂದ ದಾಂಪತ್ಯದಲ್ಲಿ ಕೂಡ ಸಾಮರಸ್ಯವಿರುತ್ತದೆ ಅಂತ ನಂಬಲಾಗುತ್ತದೆ. ಮಲ್ಲಿಗೆ ಗಿಡ ತುಂಬಾ ಒಳ್ಳೆಯದು. ದೇವರಿಗೂ ಕೂಡ ತುಂಬ ಇಷ್ಟವಾದಂಥ ಹೂವು. ನೋಡಿ, ಈ ಥರ ಎಲ್ಲ ವಾಸ್ತು ಗಿಡಗಳನ್ನು ನಾವು ತಗೊಂಡ್ಬಂದು ಮನೆಯಲ್ಲಿ ಬೆಳೆಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಲಾಡಿಸಿ ಸಕಾರಾತ್ಮಕತೆ, ಪಾಸಿಟಿವಿಟಿ, ಇದನ್ನೆಲ್ಲ ಹ್ಯಾಪಿನೆಸ್ನೆಲ್ಲ ಜಾಸ್ತಿ ಮಾಡ್ಕೊಳ್ಬೋದು. ಇವೆಲ್ಲ ಸಸ್ಯಗಳು ಚಿಕ್ಕದಾಗಿ ಎಲ್ಲ ಪ್ಲ್ಯಾಂಟ್ ಇದರಲ್ಲೂ ಸಿಗುತ್ತೆ. ಜಾಸ್ತಿನೇ ಏನಿರೋದಿಲ್ಲ. ಒಂದೊಂದು ತಿಂಗಳು ಒಂದೊಂದು ಸಸ್ಯಗಳನ್ನ ತಂದು ಕೂಡ ನಾವು ಬೆಳೆಸ್ಬೋದು. ಮನೆ ಹಸಿರಾಗಿದ್ದರೆ ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೂ ಮನಸ್ಸಿಗೂ ಮುದ ಅನಿಸುತ್ತೆ. ಮನಸ್ಸಿಗೆ ಮುದವಿದ್ದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.